ಏನವ ಅದು ಚಿನ್ನ? ಅಂತಾನಲ್ಲ ಸಗಣಿ ಕಂಡು ನೋಡ್ತಾನೆ ತಪ್ಪಂತದಲ್ಲ ಅಂತ ಮಾತಾಡ್ಸ್ಲಿಲ್ವಲ್ಲ ಎಲ್ಲ ತಿರುಗಿಸ ಕಡಿಕೆ ಅವ್ನು ನೋಡ್ಬೇಕಂತೆ. ಗೊತ್ತಲ್ಲ ಸುಮ್ಮನೆ ನೋಡ್ತಾನೆ. ಯಶು ಯಶಸ್ ಅನೀಶಂಗೆ ಅಂತ ಬಿಟ್ಕೊಂಡಿದ್ದ ಹೆಣ್ಗಾಯಿ ಮಾಡ್ತಾನೆ ಅಂತ ಅಲ್ಲ ನೋಡು ಅವನು ಹೆಣ್ಗಾಯಿ ಮಾಡ್ತಾನೆ ನೀನು ಮಾಡೋಕ್ಕೆ ಅಂತ ಹೆಣ್ಗಾಯಿ ಮಾಡ್ತಾನೆ ಅಂತ ಮಾಡ್ಕೊಡ್ಬೇಕು. ಬದನೆಕಾಯಿ ನೋಡೋಣ ಮಾಡ್ಕೊಡು ಅಂತ. ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಮ್ಮಮ್ಮ ಮನೆಯ ಇನ್ನೊಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಬೇಸಿಗೆ ಆಗಿರೋದ್ರಿಂದ ಹಸುನ ಆಚೆ ಎಲ್ಲೂ ಬಿಡಲ್ಲ, ಮನೇಲೆ ಕಟ್ಕೊಂಡಿರ್ತಾರೆ ನೆರಳು ಅಂತ ಅಂದ್ಬಿಟ್ಟು ಇಲ್ಲೇ ಹುಲ್ಲು ಹಾಕೋದು. ಹಂಗಾಗಿ ಪಾಪುನ ಸಂಜೆ ಹೊತ್ತು ಕರ್ಕೊಂಡು ಬಂದು ಅಲ್ಲಿ ಆಟ ಆಡಿಸ್ತಾ ಇರ್ತಾರೆ. ಅವನು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾನೆ ಹಸುಗೆ ಅಂತ. ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ, ಬಟ್ ಅವ್ನು ರೆಸ್ಪಾನ್ಸ್ ಮಾಡಲಿಲ್ಲ. ಯಾವ ಬೆಳೆಯಲ್ಲ, ಯಾರು ಮಾರೋದೆಲ್ಲ ಬೆಳೆಯಲ್ಲ. ನೋಡ್ತೈತೆ ಏನಕ್ಕೆ ಕಮ್ಮಂಬಿಟ್ಟಳಲ್ಲ, ನಂಗೊಂಚೂರು ಕೊಡ್ತಾರೇನೋ ತಿನ್ಬಿಡೋಣ ಹಂಗಮ್ಮ ಅಂತ. ಬದನೆಕಾಯಿ ತಿಂತೀನಪ್ಪ, ನೀನು ತಿಂತೀನಪ್ಪ. ಅವ್ರದ್ದು ಅಷ್ಟೊತ್ತಿಗೆ ಕೆಲಸ ಎಲ್ಲ ಮುಗ್ದಿರುತ್ತೆ. ಅವನ್ನ ಕರ್ಕೊಂಡು ಬಂದ್ಬಿಟ್ಟು ಇಲ್ಲಿ ಆಟ ಆಡಿಸ್ಕೊಂಡು ಆಮೇಲೆ ಇನ್ನು ಮಿಕ್ಕಿದ ಕೆಲಸ ಮಾಡೋದು, ಅಡುಗೆ ಮಾಡೋದಲ್ಲಿ ಎಲ್ಲ ಆಗಲಿ. ಅಡುಗೆ ಕೆಲಸ ಊಟ ಎಲ್ಲ ಆಯಿತು. ಇನ್ನು ನಾಳೆ ಗುರುವಾರ ಬೆಳಿಗ್ಗೆ ಎದ್ದು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ನೈಟು ಹೂವು ಎಲ್ಲ ಕಟ್ಟಿಟ್ಕೊಳ್ಳೋಣ ಅಂತ ಊಟ ಆದಮೇಲೆ ಹೂವು ಎಲ್ಲ ಕಟ್ಟಿಡ್ತಿದ್ವಿ. ಮನೇಲೂ ಪೂಜೆ ಮಾಡಿಬಿಟ್ಟು ಹೋಗ್ಬೇಕಲ್ವ, ಹಾಗಾಗಿ ಇನ್ನು ಊಟ ಆದಮೇಲೆ ನಮ್ಮ ಅಮ್ಮರ ಮನೇಲಿ ಎಲೆಡ್ಕೆ ಇದ್ದಾಗ ಕಂಪಲ್ಸರಿ ನಾನು ನಮ್ಮಮ್ಮ ಎಲೆಡ್ಕೆ ಹಾಕ್ಕೊತೀವಿ. ಹಾಗಾಗಿ ಎಲೆಡ್ಕೆ ಹಾಕೊತಾ ಇದೀವಿ. ಬಾಣಂತಿಯರಿಗಂತೂ ಬೆಸ್ಟ್ ಅಂದರೆ ಎಲೆಡ್ಕೆ ಊಟ ಆದಮೇಲೆ ಕಂಪಲ್ಸರಿ ತಿಂದರೆ, ಡೈಲಿ ತಿಂದ್ರೂ ತುಂಬ ಒಳ್ಳೆಯದು. ನಮ್ಮ ಅಜ್ಜಿ ಅದನ್ನೇ ಹೇಳ್ತಾ ಇದ್ರು ಅವಾಗ ನಮ್ಮ ಅನಿಶಂದ್ರಲ್ಲಿ, ಎಲೆಡ್ಕೆ ತಿಂದು ಹಾಲು ಕುಡಿಸೋ ಟೈಮಲ್ಲಿ ಎಲೆಡ್ಕೆ ತಿಂದ್ಬಿಟ್ಟು ಕುಡಿಸ್ಬೇಕು ಅಂತ. ಮತ್ತು ಅದಕ್ಕೆ ಬಜೆ ಹಾಕೊಂಡು ತಿಂದರೆ ಇನ್ನೂ ಒಳ್ಳೆಯದು. ನಾನು ಲಾಸ್ಟ್ ನನ್ನ ಬಾಣಂತಿ ವಿಡಿಯೋದಲ್ಲೆಲ್ಲ ಹೇಳಿದ್ದೀನಿ, ತೋರಿಸಿದ್ದೀನಿ. ನೋಡ್ದಲ್ಲೇ ಇರೋರಿಗೆ ಗೋಸ್ಕರ ಹೇಳ್ತಾ ಇರೋದು. ಜೀರ್ಣ ಆಗುತ್ತೆ ಮಕ್ಳಿಗೂ. ಅದು ಬಜೆದು ಡೈರೆಕ್ಟ್ ಕೊಡೋಕ್ಕಾಗೋದಿಲ್ಲ ಅಲ್ವಾ, ಹಾಗಾಗಿ ಬಜೆ ಹಾಕೊಂಡು ತಿಂದರೆ ಇನ್ನೂ ಜೀರ್ಣ ಆಗೋದ್ರಲ್ಲಿ ಎಲ್ಲ ತುಂಬ ಒಳ್ಳೆಯದು. ಹಾಗಾಗಿ ಇನ್ನು ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಮನೇಲೆಲ್ಲ ಕೆಲಸ ಮಾಡಿಕೊಂಡು ಪಾಪಕ್ಕೆ ಸ್ನಾನ ಮಾಡಿಕೊಂಡು, ಇಲ್ಲಿ ನಮ್ಮಮ್ಮನ ಮನೆಯಲ್ಲಿ ಗೊತ್ತಲ್ವಾ ಅಷ್ಟೊಂದು ಇಲ್ಲ, ಎಲ್ಲ ಕೆಲಸನೂ ಮಾಡಿಬಿಟ್ಟೇ ಹೋಗ್ಬೇಕಾಗುತ್ತೆ. ಹಂಗಾಗಿ ಸ್ವಲ್ಪ ನೈಟೇ ಹೂವು ಎಲ್ಲ ಕಟ್ಟಿಟ್ಕೊಂಡ್ಬಿಟ್ರೆ ಬೆಸ್ಟ್ ಆಗುತ್ತೆ ಅಂದ್ಬಿಟ್ಟು ಬೇಗ ಮಲ್ಕೊಳ್ಳೋಣ ಅಂತ ನಾನು ನಮ್ಮಮ್ಮ ಇಬ್ಬರು ಸೇರಿಕೊಂಡು ಹೂವು ಎಲ್ಲ ಕಟ್ಟಿಟ್ಬಿಟ್ಟು ಇನ್ನು ಇದು ನೆಕ್ಸ್ಟು ಮಾರ್ನಿಂಗ್ ಗುರುವಾರದ್ದು ತುಂಬ ಚೆನ್ನಾಗಿತ್ತು. ನನ್ನ ತಂಗಿಯವರು ಕನ್ಯಾಕುಮಾರಿಯಲ್ಲಿ ಸನ್ಸೆಟ್ ನೋಡ್ತಾ ಇದ್ದೀವಿ ಅಂತ ವಿಡಿಯೋ ಕಾಲ್ ಮಾಡಿದರು. ಬಟ್ ನಾನಿಲ್ಲಿ ಅದೇ ಟೈಮಲ್ಲಿ ನಾವು ಬೇಗ ಇದ್ದಿರೋದ್ರಿಂದ ತುಂಬ ಚೆನ್ನಾಗಿ ಸನ್ಸೆಟ್ ಇಲ್ಲೂ ಆಗ್ತಾಯಿತ್ತು. ಅಷ್ಟರಲ್ಲಿ ನಮ್ಮಮ್ಮ ಆಗಲೇ ಎದ್ಬಿಟ್ಟು ಫುಲ್ ಕೆಲಸ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ರು ದೇವಸ್ಥಾನಕ್ಕೆ ಹೋಗ್ಬೇಕಂತ ಅಂದ್ಬಿಟ್ಟು. ಹಸುದೆಲ್ಲ ಸಗಣಿ ಎತ್ತಕ್ಕೋದಾಗಿರಲಿ, ಕಸ ಗುಡಿಸೋದು, ಪಾತ್ರೆ ತೊಳೆಯೋದು ಎಲ್ಲ ಮಾಡಿಬಿಟ್ಟು ಹೋಗ್ಬೇಕಲ್ವ. ನೀರು ಬಿಟ್ಟರೆ ನೀರು ಹಿಡ್ಕೊಳ್ಳೋದ್ರಿಂದನೂ ಮಾಡಿಬಿಟ್ಟು ಹೋಗಬೇಕು. ಹಾಗಾಗಿ ನಾನು ಸ್ವಲ್ಪ ಕಸ ಗುಡಿಸೋಣ ಮುಂದೆಗಡೆ ಅಂತ ಹೆಲ್ಪ್ ಮಾಡಿದೆ. ಪಾಪು ಇರೋದ್ರಿಂದ ಅಂದರೆ ಮಾಮೂಲಿ ನಮ್ಮ ಅಮ್ಮರ ಮನೆ ಹತ್ರ ನೀರೆಲ್ಲೂ ಒಳಗಡೆ ಬರೋದಿಲ್ಲ, ಎಲ್ಲದಕ್ಕೂ ಹಿಡಿಬೇಕು. ಇನ್ನು ನಮ್ಮ ಮನೇಲೆಲ್ಲ ಒಂದು ಸ್ವಿಚ್ ಆನ್ ಮಾಡಿದ್ರೆ ಬಿಸಿನೀರು ಬರುತ್ತೆ. ಇಲ್ಲ ಹಂಗಲ್ಲ, ಸೌದೆ ಹಾಕಿ ನೀರು ಕಾಯಿಸಿ ಸ್ನಾನ ಮಾಡ್ಕೊಳ್ಳೋಕ್ಕೆಲ್ಲ ಮಾಡಬೇಕು. ಮತ್ತು ನೀರು ಎಲ್ಲ ಟೈಮು ಯಾವಾಗಲೂ ನೀರು ಬರೋದಿಲ್ಲ, ಅವ್ರು ಬಂದು ಬಿಟ್ಟಾಗ ಹಿಡ್ದಿಟ್ಕೊಂಡಿರ್ಬೇಕು. ಆ ಥರ ಇರೋದ್ರಿಂದ ಸ್ವಲ್ಪ ನಾವು ಹೆಲ್ಪ್ ಮಾಡಿದ್ರೇ ಅವ್ರಿಗೆ ಈಸಿ ಆಗುತ್ತೆ. ನಮ್ಮಮ್ಮ ಏನು ಹೆಲ್ಪ್ ಮಾಡಿಸ್ಕೊಳ್ಳಲ್ಲ, ನಮ್ಗಿಂತ ತುಪ್ಪಟ್ಟು ಮಾಡ್ತಾರೆ. ಅದರಲ್ಲಿ ಒಂಚೂರು ಅಳಿಲ್ ಸೇವೆ ಅಂತಾರಲ್ಲ, ಅಷ್ಟೇ ನಾವು ಮಾಡೋದು ಇಲ್ಲಿ. ಅಷ್ಟೇ ಮಾಡೋದಕ್ಕಾಗೋದು ಕೂಡ ನಮ್ಮ ಕೈಯಲ್ಲಿ ಅಷ್ಟೇ ಇರ್ಬೋದು. ಇನ್ನು ಅವರು ಹೂವು ಎಲ್ಲ ಬಿಟ್ಟಿರ್ತಾರೆ, ಕಿತ್ತಿಟ್ಬಿಡ್ತಾರೆ. ಎದ್ದಿದ ತಕ್ಷಣ ಡೈಲಿ ಹೂವು ಎಲ್ಲ ಕಿತ್ಬಿಟ್ಟು ಎತ್ತಿಡ್ತಾರೆ ಫ್ರಿಜ್ಜಲ್ಲಿ. ಅದು ಹರಳೋಗ್ಬಿಡುತ್ತೆ, ಚೆನ್ನಾಗಿ ಕಾಣಲ್ಲ ಪೂಜೆ ಟೈಮಲ್ಲಿ ಅನ್ನೋದಕ್ಕೋಸ್ಕರ. ಇನ್ನು ಬೆಳಿಗ್ಗೆ ಇದ್ದರೆ ಅವರು ಗಿಡದಲ್ಲಿ ಒಂದು ರೌಂಡ್ ಹಾಕಂದ್ರೇ ಸಮಾಧಾನ, ನಮಗೂ ಕೂಡ ಹಾಗೆ. ಇನ್ನು ಪಾಪುವನು ಅಷ್ಟರಲ್ಲಿ ಎದ್ದು ಬಂದಿದ್ದಲ್ಲ, ಅವನು ಎತ್ಕೊಂಡು ಬೆಳಗಿನ ಜಾವದ ಬಿಸಿಲು ಇನ್ನೂ ಒಳ್ಳೇದು ಅಂತ ಅಂದ್ಬಿಟ್ಟು ಅವನು ಒಂದು 10 ನಿಮಿಷ ಬಿಸಿಲಲ್ಲಿ ಇಟ್ಕೊಂಡು ಆಟಾಡಿಸ್ತಿದ್ದೆ. ಅವನಿಗೂ ತುಂಬ ಇಷ್ಟ ಇಲ್ಲಿ ಗಿಡಗಳೆಲ್ಲ ನೋಡೋದು. ಒಂದೇ ಸಮ ನೋಡ್ತಾನೆ ಗೊತ್ತಾ, ಆಚೆ ಎತ್ಕೊಂಡು ಓಡಾಡ್ತಾ ಇದ್ರೆ ತುಂಬ ಇಷ್ಟ ಅವನಿಗೆ. ಎತ್ಕೊಂಡು ಓಡಾಡ್ತಾ ಇರಬೇಕು, ಹಿಂಗೆ ಎಲ್ಲ ಕಡೆ ನೋಡ್ತಾ
ನೋಡ್ತಾನೆ ಆ ಕಡೆ ಈ ಕಡೆ. ಮತ್ತೆ ಎಲೆಗಳು ಏನಾದರೂ ಪಕ್ಕ ಹೋದ್ರೆ ಕಿತ್ತಾಕ್ಬಿಡೋದು. ಎಲೆ ಇಟ್ಕೊಂಡು ಪಟ್ಟ ಅಂತ ಆಗ್ಲೇ ಕಿತ್ಬಿಟ್ಟಿರ್ತಾನೆ. ಒಂದು ನಿಮಿಷದಲ್ಲಾಗಲೇ ಗಿಡಗಳ್ದು ಎಲೆ ಎಲ್ಲ ಕಿತ್ತಾಕ್ಬಿಡ್ತಾನೆ. ಹಸು ಹತ್ರ ಹೋದ್ರಂತೂ ಮನೆಯಿಂದ ಅವನೇ ಬಾಡಿನ ಮೂವ್ ಮಾಡ್ತಾನೆ, ಕರ್ಕೊಂಡೋಗಿ ಮನೆಯಿಂದ ಹಸು ಇದೆ ಅನ್ನೋ ಥರ. ಬೈರನ್ನ ನೋಡಿದ್ರೆ ಖುಷಿ. ಆ ಥರ ತುಂಬ ಇದಾಗ್ಬಿಟ್ಟಿದ್ದಾನೆ. ಇಲ್ಲಿಗೆ ಬಂದ್ಮೇಲಂತೂ ಗಿಡಗಳು ನೋಡೋದು ಈ ಥರ. ನಾನು ಹೇಳ್ದಾಗ ನೀವೇನಿದು ಸಿಲ್ಲಿ ಅಂತಾನೋ ಅಥವಾ ಏನು ಹೇಳ್ತೀನಿ ಅಂತ ಅನ್ಕೊಬೋದು. ಬಟ್ ಅದನ್ನು ನಾನು ಫೀಲ್ ಮಾಡ್ತೀನಲ್ಲ, ಅದೊಂಥರ ನನಗೆ ಖುಷಿ. ಹಾಗಾಗಿ ಹೇಳಿದೆ ಅಷ್ಟೇ. ಇನ್ನು ಬೆಳಗ್ಗೆ ಎದ್ದು ಇಲ್ಲಿ ನಮ್ಮ ಅಮ್ಮರ ಮನೆ ಮುಂದೆನೇ ಇದಿದೆ, ಕರ್ಬೇವಿನ ಸೊಪ್ಪು ಇದೆಯಲ್ಲ, ಅದನ್ನು ಎದ್ದು ಒಂದು 4 ಎಲೆ ಹಂಗೆ ಹಾಳು ಹೊಟ್ಟೆ ಅಂದರೆ ಖಾಲಿ ಹೊಟ್ಟೆಯಲ್ಲಿ ತಿಂದರೆ ತುಂಬ ಒಳ್ಳೇದು ಅಂದ್ಬಿಟ್ಟು ಹಂಗೆ ಕಿತ್ಕೊಂಡು ತೊಳೆದ್ಬಿಟ್ಟು ತಿಂತಾ ಇದ್ದೀನಿ. ಧೂಳಿರುತ್ತೆ ನಮ್ಮ ಮನೆ ಮುಂದೆ, ತುಂಬ ಗಾಡಿಗಳು ಓಡಾಡ್ತವೆ. ಬೇಸಿಗೆ ಆಗೋದ್ರಿಂದ ಗಿಡದ ಮೇಲೆಲ್ಲ ಧೂಳಿರುತ್ತೆ. ಇನ್ನೂ ಮಳೆ ಬಂದಿಲ್ಲ ಅಲ್ವಾ, ಹಂಗಾಗಿ ತೊಳೆದೇ ತಿನ್ನೋದು. ನಮ್ಮದೇ ಗಿಡ ಆದ್ರೂ ಕೂಡ ನಾವು ಯಾವುದೋ ಔಷಧಿ ಹತ್ರ ಎಲ್ಲ ಏನು ಹೊಡೆದಿರಲ್ಲ ನಮ್ಮಮ್ಮ, ಆದರೂ ತೊಳೆದ್ಬಿಟ್ಟು ತಿಂತಾ ಇದ್ದೀನಿ. ನಾನೇನೋ ತಿಂತಾ ಇದ್ದೀನಿ ಅನ್ನೋ ಥರ ಬಾಯಲ್ಲಿ ಏನೋ ತಿಂತಾ ಇದ್ರಲ್ಲ ನಮ್ಮ ಮಮ್ಮಿ ಅಂತ ನೋಡ್ತಾ ಇದ್ದಾನೆ. ಬೆಳಿಗ್ಗೆ ಎದ್ದು ಕರ್ಬೇವಿನ ಸೊಪ್ಪು ತಿನ್ನೋದು ಖಾಲಿ ಹೊಟ್ಟೆಗೆ ತುಂಬ ಒಳ್ಳೆಯದು. ನೀವು ಟ್ರೈ ಮಾಡಿ, ಕೂದಲಿಗಾಗಲಿ ಕಣ್ಣಿಗಾಗಲಿ ತುಂಬಾ ಒಳ್ಳೆಯದು. ಇನ್ನು ನಮ್ಮ ಅನೀಶು ನೋಡಿ ಬೈರನ್ ಜೊತೆ ಏನು ಮಾಡ್ತಾ ಇದ್ದಾನೆ, ಅದು ಪೆಡಿಗ್ರಿ. ಅವನು ಹಂಗೆ ಹಾಕಿದ್ರೆ ತಿನ್ನೋದಿಲ್ಲ ಬೈರ, ಈ ಥರ ಹಾಕಿದ್ರೆ ಕ್ಯಾಚ್ ಇದು ಅವ್ನಿಗೆ ಇಷ್ಟ. ಅದು ರೂಢಿ ಮಾಡ್ಕೊಂಬಿಟ್ಟಿದ್ದಾನೆ. ಅವನು ಚಿಕ್ಕ ಮಗು ಥರ ಆಡ್ತಾನೆ. ಹಾಂ ಉಸಿರಾಡಂಗಿಲ್ಲ. ಮೊದಲನೇ ಸ್ಟೆಪ್ಪಲ್ಲೇ ಕಳಿಸ್ಬಿಡ್ತೀಯೇನು? ಒಲೆದು ಬೆಂಕಿ ಆಗಿರೋದಕ್ಕೆ ಏನಾಯ್ತು? ಹೊಂಟಾಯ್ತಾ? ಏನು ಗಾಳಿಗೆ ಹೊಗೆ ಹೊಂಟಾಯ್ತಾ? ಒಲೆ ಉರಿ ಹಾಕಿ ಕಣ್ಣು ಉರಿತೈತೆ ಅಂತ ಕನ್ನಡಕ ಹಾಕೊಂಡು ನೋಡ್ತಾವನೆ. ಸೌದೆ ಹಾಕು. ಉಸಿರಾಡಂಗಿಲ್ವಂತೆ. ಉಸಿರಾಡಂಗಿಲ್ಲ ಅಂದರೆ ಹೊಂಟೋಯ್ತದೆ. ಉರ್ಬೇಡ, ಅದೇ ಗಾಳಿಗೆ ಹತ್ಕೊಳುತ್ತೆ. ಹತ್ಕತ್ತವ ಗಾಳಿ ಇವಾಗೆ ಹೋಗುತ್ತೀನ. ನೀನು ಮತ್ತೆ ಹೆಂಗಲ್ಲ ಉರಿ ಹಾಕ್ತೀಯಾ? ಅಲ್ಲೇ ಗುರಿ ಹೆಂಗೆ ಹಾಕ್ತೀಯಾ? ಇನ್ನು ನಮ್ಮಮ್ಮ ಸೀಬೆಹಣ್ಣು ಬಿಟ್ಟಿತ್ತು ಅಂತ ಕಿತ್ಕೊಟ್ರು. ಬೆಳಿಗ್ಗೆನೆ ನಮ್ಮ ಅನೀಶು ಸೀಬೆಹಣ್ಣು ಸಿಕ್ಕಿದ್ದು, ಹಣ್ಣಾಗಿತ್ತು ಅಂತ ಅವ್ರು ನೋಡಿ ಕಿತ್ಕೊಟ್ರು. ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಬಟ್ ಈ ಸತಿ ದಪ್ಪ ಆಗಿಲ್ಲ. ಬೇಸಿಗೆ ಕಾಲದಲ್ಲಿ ಇದು ದಪ್ಪ ಆಗಲ್ಲ, ಮಳೆಗಾಲದಲ್ಲಿ ಬಿಟ್ಟಾಗ ದಪ್ಪ ಬಿಡುತ್ತೆ. ಈ ಟೈಮಲ್ಲಿ ಚಿಕ್ಕದಾಗಿ ಬಿಡುತ್ತೆ. ಎಷ್ಟು ಜವಾಬ್ದಾರಿಯಿಂದ ನಮ್ಮ ಗೌರ್ಮೆಂಟ್ ಕೆಲಸ ಮಾಡುತ್ತೆ ಅಂದರೆ ಇದೇ ಥರ. ಒಬ್ಬರು ದುಡ್ಡಿರೋರಿಗೆ ಒಂದು ಬೆಲೆ, ಇಲ್ದಲೇ ಇರೋರಿಗೆ ಒಂದು ಬೆಲೆ. ಈ ಥರ ನೋಡಿ, ನಮ್ಮ ಮನೇಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಈ ಥರ ಮಾಡಿಬಿಟ್ಬಿಟ್ಟು ಹೋಗಿದ್ದಾರೆ. ನಮ್ಮಮ್ಮ ಯಾರ ಹತ್ರ ಹೇಳ್ತಾರೆ ಹೇಳಿ? ಬಂದು ಯಾರ ಹತ್ರ ಕೇಳಿದ್ರು ಇದು ನಮಗೆ ಸೇರಿದಲ್ಲ ಅಂತ. ಎಷ್ಟು ಕಂಪ್ಲೇಂಟ್ ಮಾಡಿದ್ರು ಅದೇ ಮಾಡ್ತಾರೆ. ಏನೋ ಒಟ್ಟಿನಲ್ಲಿ ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕು ಅಂತಾನೆ ಅರ್ಥ ಆಗಲ್ಲ ಈ ಥರ ವಿಷಯಗಳನ್ನ ನೋಡಿದಾಗ. ಆದರೂ ಒಂದು ಕಂಪ್ಲೇಂಟ್ ಮಾಡಿದ್ದೀನಿ, ನೋಡೋಣ ಅದರಿಂದ ಏನಾದರೂ ರೆಸ್ಪಾನ್ಸ್ ಸಿಕ್ಕಿದ್ರೆ ಆ ನಂಬರ್ ನಿಮ್ಗೆ ಕೊಡ್ತೀನಿ, ನಿಮ್ಗೆ ಏನಾದರೂ ಯೂಸ್ ಆಗ್ಬೋದು. ಇನ್ನು ನಾವೆಲ್ಲ ರೆಡಿ ಆಗಿದ್ದಾಯಿತು. ಪಾಪುನ ಸ್ನಾನ ಮಾಡಿಸ್ಕೊಂಡು ರೆಡಿ ಮಾಡಿಕೊಂಡು ನಾವೆಲ್ಲ ರೆಡಿ ಆದ್ವಿ. ಇನ್ನು ನಮ್ಮಮ್ಮ ಒಬ್ಬರು ರೆಡಿ ಆಗ್ತಾ ಇದ್ದಾರೆ. ಇನ್ನು ನಾನು ಅಷ್ಟರಲ್ಲಿ ನಾನು ಪೂಜೆ ಮಾಡ್ಕೊಂಡ್ಬಿಡ್ತೀನಿ. ಪಾಪುನ ಮಲಗಿಸಿದ್ದೀನಿ, ಸ್ನಾನ ಮಾಡಿಸಿ ರೆಡಿ ಮಾಡಿ ಮಲಗಿಸಿದ್ದೀನಿ. ಅವನು ಎದ್ದೇಳೋ ಅಷ್ಟರಲ್ಲಿ ನಾನು ರೆಡಿ ಆಗಿಬಿಟ್ಟು ಪೂಜೆ ಒಂದು ಮುಗಿಸ್ಕೊಂಡ್ಬಿಟ್ರೆ ಈಸಿ ಆಗಿಬಿಡುತ್ತೆ ಅಂತ ಪೂಜೆ ಒಂದು ಮುಗಿಸ್ಕೊಂಡ್ಬಿಡ್ತೀನಿ ಬೇಗ. ಇದ್ರೆ ಇನ್ನು ನಾನು ಅವನ್ನೇ ಎತ್ಕೊಂಡಿರ್ಬೇಕು. ನಮ್ಮಮ್ಮ ಮನೆಗೆ ಬಂದಾಗಿಂದ ಇನ್ನು ಇವತ್ತೇ ಪೂಜೆ ಮಾಡಿರೋದು. ಗುರುವಾರ ಪೂಜೆನೇ ಮಾಡೋದು ಬಿಟ್ಬಿಟ್ಟಿದ್ದೀನಿ. ನಮ್ಮ ಅಮ್ಮನೇ ಪೂಜೆ ಮಾಡ್ಕೊಂತಾರೆ, ಯಾಕೆಂದ್ರೆ ನಾನು ಪಾಪನ ಎತ್ಕೊಂಡೇ ಇರ್ತೀನಿ. ಹಂಗಾಗಿ ಇನ್ನು ಆಯಿತು, ಎಲ್ಲರೂ ರೆಡಿಯಾಗಿ ಫೈನಲಿ ಯಾವ ದೇವಸ್ಥಾನಕ್ಕೆ ಅಂದರೆ ನಮ್ಮ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅದು ಯಾಕೆ ಅಂದರೆ ಪಾಪಂಗೆ ಹರಕೆ ಇತ್ತು, ಹಂಗಾಗಿ ಹೋಗಬೇಕು ಅಂತ ನಮ್ಮಮ್ಮ ಹರಕೆ ಮಾಡ್ಕೊಂಡಿರ್ತಾರೆ. ಇನ್ನು ಇಲ್ಲಿ ಬಂದಾಗ ಕರ್ಕೊಂಡು ಹೋಗ್ಬಿಟ್ರೆ ಬೆಸ್ಟ್. ಮತ್ತು ನಾನು ಇದಕ್ಕೋಸ್ಕರ ಬರಲ್ಲ ಅಂತ ಹೋಗ್ಬಿಟ್ಟು ಬಂದುಬಿಡೋಣ ಅಂತ ಹೋದ್ವಿ. ಹಾಗೆ ಹೋಗ್ಬೇಕಾದ್ರೆ ವಿಶ್ವನ್ ಮಠ ಹತ್ರ ಪಾಪಂಗೆ ಮತ್ತು ಹನೀಶಂಗೆ ಬಟ್ಟೆ ಕೊಡಿಸ್ಬಿಡ್ತೀನಿ. ಮತ್ತೆ ಬಂದುಬಿಟ್ಟಿದ್ದೀವಿ. ಇನ್ನೊಂದ್ಸತಿ ಬಿಸಿಲಲ್ಲೆಲ್ಲ ಕರ್ಕೊಂಡು ಬಂದು ತೊಗೊಳೋದಕ್ಕಾಗಲ್ಲ, ಬನ್ನಿರಿ ಹೋಗ್ಬಿಡೋಣ ಅಂತ ಕರ್ಕೊಂಡೋದ್ರು. ಇನ್ನು ಅಲ್ಲಿ ತೊಗೊಂಡ್ವಿ. ನನಗೆ ನೋಡೋಕ್ಕೆ ಟೈಮ್ ಇರಲಿಲ್ಲ, ಬಟ್ಟೆ ಎಲ್ಲ ತೊಗೋಬೇಕು ಅಂದರೆ ನಿಧಾನಕ್ಕೆ ನೋಡಬೇಕು. ಬಟ್ ಅರ್ಜೆಂಟ್ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತಲ್ವಾ, ಬಿಸಿಲು ಜಾಸ್ತಿ ಆಗಿಬಿಡುತ್ತೆ. ಇನ್ನು ಅಲ್ಲೆಲ್ಲ ನಿಂತ್ಕೊಂಡು ಇಲ್ಲೇ ತುಂಬ ಇದು ಮಾಡ್ಕೊಂಬಿಟ್ರೆ ಅಂತ ಅಂದ್ಬಿಟ್ಟು ಬೇಗ ಯಾವುದೋ ಒಂದು ನೋಡಿ ತುಂಬ ಬೇಗ ತೊಗೊಂಡಿರೋದು ಬಟ್ಟೆನ. ಅಂದರೆ ಇದೇ ಸತಿ ಇಲ್ಲಿ ಆ್ಯಡ್ ನೋಡಿದೆ, ಬಟ್ ಅವನಿಗೆ ತುಂಬ ಚಿಕ್ಕದಾಗೋಯ್ತು. ಚೆನ್ನಾಗಿತ್ತು, ತೊಗೊಬೋದಿತ್ತು, ಬಟ್ ಸೈಜು ಇರಲಿಲ್ಲ. ಇನ್ನೊಂದು ಚೂರು ದೊಡ್ಡ ಸೈಜ್ ಬೇಕಿತ್ತು. ಈಗಲೇ ಆಗ್ದಲೇ ತೊಗೊಂಬಿಟ್ರೆ ಮತ್ತೆ ಅದನ್ನು ಹಾಕೋಕ್ಕಾಗೋದಿಲ್ಲ ಅಲ್ವಾ ಅಂದ್ಬಿಟ್ಟು
ತೊಗೊಂಡಿಲ್ಲ. ಬಿಸಿಲು ಹೆಂಗೋ ಚೆನ್ನಾಗಿರುತ್ತೆ ಅಂತ ಚೆನ್ನಾಗಿ ಕಾಣಿಸ್ತಾ ಇತ್ತು, ಬಟ್ ಸೈಜ್ ಚೆನ್ನಾಗಿ ಸಿಕ್ಕಲಿಲ್ಲ, ಹಂಗಾಗಿ ತೊಗೊಂಡಿಲ್ಲ. ಈಗಲೇ ನೋಡಿ ಟೈಟ್ ಆಗ್ತೈತೆ, ಅದು ತಲೆಯಲ್ಲಿ ಫುಲ್ ಕುತ್ಕೊತಾ ಇರಲಿಲ್ಲ. ಹಾಗಾಗಿ ತೊಗೊಂಡ್ಬಿಟ್ಟು ಐಟಮ್ ಎಲ್ಲ ತೊಗೊಂಡೋಗೋಕ್ಕಾಗಲ್ಲ ಅಂತ ಅಲ್ಲೇ ಸೆಕ್ಯೂರಿಟಿ ಅಂಕಲ್ ಹತ್ರ ಇಟ್ಬಿಟ್ಟು ಹೋಗಿದ್ವಿ. ಅವ್ರು ನಾವು ಇಡ್ಸ್ಕೊಳ್ಳಲ್ಲ, ಪಾಪುನ ನೋಡಿ ಲಡ್ಡುಗೋಸ್ಕರ ಇಡ್ಸ್ಕೊತಾ ಇದ್ದೀನಿ ಅಷ್ಟೇ ಅಂತ ಹೇಳ್ಬಿಟ್ಟು ಇಡ್ಸ್ಕೊಂಡ್ರು. ತುಪ್ಪ ದೀಪ ಹಚ್ಚಿಸ್ತೀನಿ, ಏನು ಇಲ್ದಲ್ದರೆ ಪಾಪು ಚೆನ್ನಾಗಿ ಆದ್ರೆ ಅಂತ ನಮ್ಮಮ್ಮ ಅರ್ಕೆ ಮಾಡ್ಕೊಂಡಿದ್ರಂತೆ ನಾನು ಪ್ರೆಗ್ನೆಂಟ್ ಇದ್ದಾಗ. ಹಂಗಾಗಿ ಕರ್ಕೊಂಡು ಬಂದಿದ್ರು. ತುಂಬ ಬಿಸಿಲಿತ್ತು ಆಚೆ. ಈ ಟೈಮಲ್ಲಿ ಮಕ್ಳನ್ನ ಕರ್ಕೊಂಡು ಎಲ್ಲೂ ಹೋಗ್ಬೇಡಿ ಪ್ಲೀಸ್. ನಾವು ಛತ್ರಿ ತೊಗೊಂಡು ಹೋಗಿದ್ವಿ, ಮತ್ತೆ ಆಟೋ ಬುಕ್ ಮಾಡ್ಕೊಂಡು ಹೋಗ್ಬಿಟ್ವಿ ಡೈರೆಕ್ಟ್ ದೇವಸ್ಥಾನದ ಹತ್ರ. ಒಳಗಡೆ ಎಲ್ಲ ಫ್ಯಾನ್ ಇತ್ತು, ಅಂದ್ರೂ ಇಷ್ಟು ಚಿಕ್ಕ ಮಗು ತೊಗೊಂಡು ಬರಬಾರ್ದಿತ್ತು ಅಂತ ಒಂದು ಕಡೆ ಅನ್ನಿಸ್ತು. ದೇವ್ರ ಮೇಲೆ ಬರ ಹಾಕೊಂಡು ಪೂಜೆ ಮಾಡಿಸ್ಕೊಂಡು ಬಂದ್ಬಿಟ್ವಿ. ಬರಬೇಕಾದ್ರೂ ಅಷ್ಟೇ ದೇವರ ಆಟೋ ಬುಕ್ ಮಾಡ್ಕೊಂಡು ಡೈರೆಕ್ಟ್ ನಮ್ಮ ಮನೆಗೆ ಹೋಗ್ಬಿಟ್ವಿ. ಹಂಗಾಗಿ ಸ್ವಲ್ಪ ಅಂತೂ ಆದ್ರೂ ನನಗೆ ಒಂಥರ ಫೀಲ್ ಆಗ್ತಾಯಿತ್ತು. ಇಷ್ಟೊಂದು ಬಿಸಿಲಿದೆ, ಆಚೆ ದೆಗೆ ಬಿಸಿಲು ದೆಗೆ, ಒಳಗಡೆ ಅಂತೂ ಸಿಕ್ಕಾಪಟ್ಟೆ. ಫ್ಯಾನ್ಗಳು ಓಡ್ತಾ ಇದ್ರೂ ಬಿಸಿ ಇದ್ದೇ ಇರುತ್ತೆ, ಬಿಸಿ ಗಾಳಿನೇ ಬರೋದು. ತುಪ್ಪ ದೀಪ ಹಚ್ಬಿಟ್ಟು ಪೂಜೆ ಮುಗಿಸ್ಕೊಂಡು ಬಂದ್ವಿ. ಇನ್ನು ನಾನು ದೇವ್ರ ಹತ್ರ ಏನು ಕೇಳ್ಕೊಳ್ಳೋದಿಲ್ಲ, ದೇವ್ರಿಗೆ ಗೊತ್ತು ನನಗೇನು ಬೇಕು ಏನು ಅಂತ, ನಾನು ಹಿಂಗಿದ್ದೀನಿ ಏನು ಅಂತ. ನನ್ನ ಸರಿ ದಾರಿಯಲ್ಲಿ ನಡೆಸೋದು, ಗೊತ್ತಿದ್ದೋ ಗೊತ್ತಿಲ್ಲದಲ್ಲೇ ನಾನು ಒಂದು ಹೆಜ್ಜೆ ತಪ್ಪಿಟ್ರು ನೀನು ಅದನ್ನ ತಿದ್ದಿ, ಇಲ್ಲ ಇದು ತಪ್ಪು ಅನ್ನೋದೊಂದು ಸೂಚನೆ ಕೊಟ್ಟು ನನಗೆ ಒಳ್ಳೆ ದಾರಿಲಿ ನಡೆಸು. ನನ್ನಿಂದ ಯಾರಿಗೂ ತೊಂದರೆ ಆಗಬಾರ್ದು ಅಷ್ಟೇ. ನನ್ನಿಂದ ಯಾರಿಗಾದ್ರೂ ಹೆಲ್ಪ್ ಆಗುತ್ತೋ ಏನೋ ಗೊತ್ತಿಲ್ಲ, ಆದರೆ ತೊಂದರೆ ಅಂತ ಕೊಡೋಕೆ ನಾನು ಇಷ್ಟಪಡೋದಿಲ್ಲ ಅಷ್ಟೇ. ನಾನು ದೇವ್ರ ಹತ್ರ ಇನ್ನೇನು ಕೇಳೋಲ್ಲ. ನನಗೇನು ಕೊಡಬೇಕು ಅಂತ ದೇವ್ರಿಗೆ ಅನಿಸುತ್ತೋ ಅದನ್ನು ಕೊಟ್ಟರೆ ಸಾಕು. ಇನ್ನು ನನಗೀಗ ಒಂದು ಹೆಣ್ಮಗು ಬೇಕು ಅಂತ ಆಸೆ ಇತ್ತು, ಕೇಳ್ಕೊಂಡಿದ್ದೆ ಲಾಸ್ಟ್ ಟೈಮ್ ಪ್ರೆಗ್ನೆಂಟ್ ಇದ್ದಾಗ ಬಂದಾಗ, ಬಟ್ ಆಗಲಿಲ್ಲ. ಆದರೆ ಏನೋ ರೀಸನ್ ಇರುತ್ತೆ, ದೇವರಿಗೆ ಯಾವ್ದು ಸರಿ ಅನಿಸುತ್ತೆ, ನನಗೇನು ಸರಿ ಅನಿಸುತ್ತೆ, ಏನು ಕೊಡಬೇಕು ಅಂತ ಅದು ದೇವ್ರಿಗಿಂತ ನನಗೆ ಗೊತ್ತಾ ಅಂತ ನಾನು ಅದನ್ನು ಇದಾಗೆ ತೊಗೊಂಡಿದ್ದೀನಿ. ಏನೇ ಆದರೂ ಅದು ನಾನು ಒಳ್ಳೇದಕ್ಕೆ ದೇವ್ರು ಮಾಡಿರ್ತಾರೆ ಅಂತ ಆ ಥರ ಪಾಸಿಟಿವ್ ಆಗೇ ತೊಗೊಂಡಿದ್ದೀನಿ. ಅಷ್ಟೊಂದೇನು ಇದು ಮಾಡ್ಕೊಂಡಿಲ್ಲ. ಬಟ್ ಆದ್ರೂ ಯಾವುದಾದ್ರೂ ಹೆಣ್ಮಗುನ ನೋಡಿದಾಗ ಆ ಫೀಲ್ ಆಗುತ್ತೆ ಅಷ್ಟೇ, ಇಲ್ಲಾಂದರೆ ಏನಿಲ್ಲ. ಇನ್ನು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಮುಂದೆನೇ ಸಾಯಿಬಾಬಾ ದೇವಸ್ಥಾನ ಇರೋದು, ಅಲ್ಲಿಗೂ ಬಂದ್ಬಿಟ್ಟು ಹೋದ್ವಿ. ಇಬ್ಬರು ಗುರುಗಳ ದರ್ಶನ ಗುರುವಾರ ಮಾಡ್ಕೊಂಡು ಬಂದ್ವಿ. ನಮ್ಮ ಪಾಪುಗೆ ರಾಯರ ಮತ್ತು ಗುರುಗಳ ಆಶೀರ್ವಾದ ಸಿಕ್ಕಿದೆ, ಸಾಕು. ನಮ್ಮ 2 ಮಕ್ಳಿಗೆ ಒಳ್ಳೆ ಆರೋಗ್ಯ, ಆಯುಷ್, ವಿದ್ಯಾ ಬುದ್ಧಿ ಕೊಟ್ಬಿಟ್ಟು ಕಾಪಾಡಿದ್ರೆ ಅಷ್ಟೇ ಸಾಕು. ನಾನು ಇನ್ನೇನು ಕೇಳ್ಕೊಳ್ಳೋದಿಲ್ಲ. ನಮ್ಮಮ್ಮನ ಮೊದಲನೇ ಹರಕೆ ನಮ್ಮ ಪಾಪುಂದು ಇದು ತೀರ್ಸಿದ್ದಾಯಿತು. ಇನ್ನು ಮನೆಗೆ ಬಂದ್ಬಿಟ್ವಿ. ತುಂಬ ಅಂದರೆ ತುಂಬ ಬಿಸಿಲು, ಅಪ್ಪ ದೇವ್ರೆ. ಮಳೆ ಹುಯ್ದ್ಮೇಲಾದರೂ ದೇವಸ್ಥಾನಕ್ಕೆ ಬಂದಬೇಕಿತ್ತು ಅನಿಸ್ಬಿಡ್ತು. ಪಾಪು ಎತ್ಕೊಂಡು ಬಂದ್ವಲ್ಲ, ಅದು ಭಯ. ನೋಡ್ತಾರೆಲ್ಲ ಅಲ್ಲಿ ಯಾಕೆ ಇಷ್ಟು ಚಿಕ್ಕ ಪಾಪು ಎತ್ಕೊಂಡು ಬಂದಿದ್ದೀರಾ ದೇವಸ್ಥಾನಕ್ಕೆ ಅಂದ್ಬಿಟ್ರೆ ಅದಕ್ಕೂ ಒಂಥರ ಆಗೋಯ್ತು. ನಮ್ಮಮ್ಮ ಅಂತೂ ಭಯನೇ ಪಟ್ಕೊಂಡ್ಬಿಟ್ರು. ಅಯ್ಯೋ ಏನಪ್ಪ ಜ್ವರಾಗಿರ ಬಂದ್ಬಿಟ್ರೆ ಏನು ಮಾಡಲಿ, ಕರ್ಕೊಂಡ್ಬಂದ್ಬಿಟ್ನಲ್ಲ ಅಂತ ಭಯ. ಬಟ್ ಏನೂ ಆಗಲಿಲ್ಲ, ಎಲ್ಲ ದೇವರ ಆಶೀರ್ವಾದ. ನಿಮ್ಮ ಆಶೀರ್ವಾದ ನನ್ನ ಮಗನ ಮೇಲೆ ತುಂಬಾ ಇದೆ. ನನ್ನ ದೊಡ್ಡ ಮಗನಿಗಿಂತ ಚಿಕ್ಕ ಮಗ ತುಂಬ ಲಕ್ಕಿ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಅವನ್ನ ಸಖತ್ ಮುದ್ದು ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ಶರ್ಟ್ ಒಳಗಡೆ ಅದು ಇದಾಯ್ತಾ ನೋಡು, ನಾನು ಅರ್ಜೆಂಟಿಗೆ ಏನೂ ನೋಡಲಿಲ್ಲ. ಅದು ಟೀ ಶರ್ಟು ಜಾಯಿಂಟ್ ಆಯ್ತಾ, ಶರ್ಟ್ಗೆ ಸಪ್ರೇಟ್ ಆಯ್ತಾ ನೋಡು. ಒಂದು ಚಡ್ಡಿ ಶರ್ಟ್ ತೆಗಿ, ಹಿಂಗೆ ಓಪನ್ ಮಾಡು, ಸಪ್ರೇಟ್ ಐತೆ. ಹಾಫ್ ಟೀ ಶರ್ಟು ಆಮೇಲೆ ಶರ್ಟು ಈ ಥರ, ಅದು ನಾನು ಹೇಳಿದ್ದು ಹಿಂಗೆ ಮಾಡು ಅಂತ. ಟೀ ಶರ್ಟ್ ಆದರೂ ಹಾಕ್ಬೋದು, ಸ್ಲೀವ್ಲೆಸ್ಸು ಶರ್ಟ್ ಜೊತೆನಾದರೂ ಹಾಕ್ಬೋದು, ಬರೀ ಶರ್ಟ್ ಆದರೂ ಹಾಕ್ಬೋದು. ಅನಿಶಂಗೆ ಇದೇ ಟೀ ಶರ್ಟ್ ತೊಗೊಂಡಿದ್ದು, ಪಿಂಕ್ ಕಲರು. ಮತ್ತು 2 ಜೀನ್ಸ್ ತೊಗೊಂಡೆ ಅಷ್ಟೇ. ಹೇಗೆ ಕಾಣಿಸ್ತಾ ಇದೆ ಅವನಿಗೆ ಅಂತ ಕಮೆಂಟ್ ಮಾಡಿ ಹೇಳಿ. 2 ಜೀನ್ಸ್ ಇರಲಿಲ್ಲ ಅನಿಶನ್ ಹತ್ರ. ಸೈಜು ಇಲ್ಲಿ ಕರೆಕ್ಟಾಗಿ ಸಿಕ್ತು ಅಂದ್ಬಿಟ್ಟು ದೊಡ್ಡ ಸೈಜೇ ತಗೊಂಬಿಟ್ಟಿದ್ದೀನಿ. ಸೈಜೇ ಸಿಗಲ್ಲ ಎಲ್ಲೂ ಇವನಿಗೆ ಜೀನ್ಸು, ಅದಕ್ಕೆ 2 ಜೀನ್ಸ್. ಅದು ಕೆಳಗಡೆ ಫೋಲ್ಡ್ ಆಗೈತೆ, ಅದಕ್ಕೆ ಅಲ್ಲಿ ಕಾಲ ಹತ್ರ ಬಂದೈತಲ್ಲ ರಿಂಕಲ್ಸ್. ಸ್ವಲ್ಪ ದೊಡ್ಡ ಸೈಜೇ ತಗೊಂಡಿದ್ದೀನಿ. ಅದಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಹಾಂ ಈಗ ನೋಡಿ ಲುಕ್ಕ, ಈಗ 1 ನಿಮಿಷ ಇರೋ ಅಂದ್ಬಿಟ್ಟು. ಚೆನ್ನಾಗಿದೆಯಾ ಬಿಡಪ್ಪ. ಆಗಲ್ಲ ಫೋಟೋ ತೆಗ್ಯೋಣ. ಈ ಕಡೆಗೆ ಬಂದು ಈಗಲಿಂದನೇ ಹೆಣ್ಣು ನೋಡ್ಬೇಕಾ? ಬಂದು ಫುಲ್ಲು ಸುಸ್ತಾಗಿ ಮಲ್ಕೊಂಡು ಎದ್ದು ಆಯಿತು. ಇವತ್ತಿನ ಬ್ಲಾಗ್ ಏನಮ್ಮ, ಏನಂತ ಹೆಸರಿದ್ಯಾ? ಲಡ್ಡು ಅಂತ ಅಡ್ಡ ಹೆಸರು. ಗಣೇಶನ ಕೈಯಲ್ಲಿರುತ್ತಲ್ಲ ಲಡ್ಡು, ಅದಾ? ನೋಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಎಲ್ಲರೂ ನೋಡ್ರಿ, ಚೆನ್ನಾಗನೆ ನಮ್ಮ ಲಡ್ಡುನ. ಬಳೆ ಸರ ಬೇಕು ಯಾವಾಗಲೂ. ಚಿನ್ನದೊಂದು ಬಳೆ ಕೊಡ್ರಿ, ಚಿನ್ನದೊಂದು ಸರ ಕೊಡ್ರಿ, ತಿನ್ಕೊಂಡ್ ಕೂತ್ಕೊಂತಂದ್ರೆ ಸಾಯಂಕಾಲ ಅದು ಖಾಲಿ ಆಗಲ್ಲ, ಇವ್ನು ಬಿಡಲ್ಲ. ಚಿನ್ನಿ
ಬಾಯ್ ಹೇಳು, ಬಾಯ್. ಎಲ್ರಿಗೂ ಬಾಯ್ ಹೇಳು. ಬಾಯ್. ಬಾಯ್. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ